ಚೆನ್ನಾಗಿದಲ್ಲ ಡಿಸೈನು? ಎರಡು ಚೆನ್ನಾಗಿದೆ. ಏ ಈ ಸದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ನೈಸ್ ನೈಸ್, ತುಂಬಾ ಚೆನ್ನಾಗಿದೆ. ಆದ್ರೆ ಮಿಂಚುಗೆ ಸ್ವಲ್ಪ ದೊಡ್ಡದಾಯ್ತು, ಚಿಕ್ಕದ್ ಬೇಕು ಸೈಜು. ಇದು ಮಿಂಚುಗಲ್ಲ, ನಿಮಗೆ. ನನಗ? ಹಾ, ನನಗೆ ಯಾಕೆ? ಅಲ್ಲ, ಈಗಾಗ್ಲೇ 5 ಸೀರೆ ಕೊಡ್ಸಿದಿರ ನೀವು. ಗೌತಮರೇ, ಈ ವಯಸ್ಸಲ್ಲಿ ನಾನು ಇದನ್ನೆಲ್ಲ ಹಾಕೋಬೇಕಾ? ನೋಡಿ ಭೂಮಿಕಾ, ಇದರಲ್ಲಿ ಬರೋ ಪ್ರತಿ ಶಬ್ದದಲ್ಲೂ ನಿಮಗೆ ನನ್ನ ಹಾರ್ಟ್ ಬೀಟ್ ಕೇಳಿಸ್ಬೇಕು. ನಾನು ನಿಮ್ಮನ್ನ ನೆನಪು ಮಾಡ್ಕೋತಾ ಇದ್ದೀನಿ ಅನ್ನೋದು ನಿಮಗೆ ಇದು ನೆನಪು ಮಾಡಬೇಕು. ಇದನ್ನ ನನ್ನ ರೆಪ್ರೆಸೆಂಟೇಟಿವ್ ಅನ್ಕೊಳ್ಳಿ, ನನ್ನನ್ನು ನೆನಪು ಮಾಡೋ ಅಲಾರಾಮ್ ಅನ್ಕೊಳ್ಳಿ. ಇಲ್ಲಿ ಕಾಲ್ ಕೊಡಿ. ಗೌತಮರ್, ನಿಜ ಹೇಳ್ತಿದ್ದೀನಿ, ಇಂಥ ಎಕ್ಸಾಂಪಲ್ಸ್ ಈ ಪ್ರಪಂಚದಲ್ಲಿ ನೀವೇ ಕೊಡೋದಕ್ಕೆ ಸಾಧ್ಯ. ನಾನು ಗೆಜ್ಜೆ ಹಾಕೊಳ್ಳೋದಂತೆ. ಈ ಗೆಜ್ಜೆ ಹಾಕೊಂಡು ನಾನು ಸ್ಕೂಲ್ಗೆ ಹೋದ್ರೆ ಅಷ್ಟೇ, ಮುಗೀತು ಕತ್ತೆ. ಗೇಟಿಂದ ಗೊತ್ತಾಗ್ಬಿಡುತ್ತೆ ಭೂಮಿಕಾ ಮೇಡಮ್ ಬಂದ್ರು ಅಂತ. ಆಮೇಲೆ ಸ್ಕೂಲ್ ಬೆಲ್ಲ ಕೆಲಸನೇ ಇರಲ್ಲ. ಒಳ್ಳೇದಾಯ್ತಲ್ಲ, ಮಕ್ಕಳೆಲ್ಲ ಅಲರ್ಟ್ ಆಗ್ಬಿಡ್ತಾರೆ. ಕ್ಯಾಂಪಸ್ ಅಲ್ಲಿ ಡಿಸಿಪ್ಲಿನ್ ಬಂದ್ಬಿಡ್ತಾರೆ. ಒಂಥರ ಸೈದನ್ ತರ, ಏಯ್ ಭೂಮಿಕಾ ಮೇಡಮ್ ಬಂದ್ರು, ಭೂಮಿಕಾ ಮೇಡಮ್ ಬಂದ್ರು ಅಂತ ವಾರ್ನಿಂಗ್ ತರ ಇರುತ್ತ್ರಿ. ಸಾರಿ, ಸುಮ್ಮನೆ ತಮಾಷೆಗೆ ಹೇಳಿ, ಬಟ್ ಸೀರಿಯಸ್ಲಿ ಹೇಳಿ, ನಿಮಗೆ ಕಾಲ್ ಗೆಜ್ಜೆ ಹಾಕೋಬೇಕು ಅಂತ ಆಸೆ ಇತ್ತು ತಾನೆ? ನನ್ನ ಪರಿಸ್ಥಿತಿ ನೋಡಿ ನೀವೆಲ್ಲಾನು ತಡ್ಕೊಂಡಿದ್ರಿ. ನೋಡಿ, ಇಷ್ಟು ದಿನ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಾನು ಏನ್ ಮಾಡಲಿಲ್ವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೇನೆ ಅಷ್ಟೇ. ಪ್ಲೀಸ್, ಈಗ ನನ್ನ ಆತ್ಮಕ್ಕೊಂದು ಶಾಂತಿ ಸಿಗುತ್ತೆ. ಬಿಡ್ತೋನಿ, ಏನದು ಆತ್ಮಕ್ ಶಾಂತಿ ಅಂತಲ್ಲ? ಸುಮ್ನೆ ಮಾತು ಫ್ಲೋನಲ್ಲಿ ಬಂತು. ನೀವು ಫ್ಲೋ ತಮಾಷೆಲ್ಲೂ ಹಾಗೆಲ್ಲ ಮಾತಾಡ್ಬೇಡಿ. ಬಿಡ್ತು ಅಂತ ಹೇಳಿ ನನ್ನ ಸಮಾಧಾನಕ್ಕೆ. ಬಿಡ್ತು? ಹಾ, ಬೆಟರ್. ಇಲ್ಲಾಂದ್ರೂ ನೀವು ಬಿಡ್ಬೇಕಲ್ಲ. ನೀವು ಅಷ್ಟೇ, ನೀವೆಲ್ಲಿ ಬಿಡ್ತಿದ್ದೀರಾ? ನಾನ್ ಬೇಡ ಬೇಡ ಅಂದ್ರೆ ತಗೋ ಅಂತಿದ್ದೀರಾ. ಏ ಪ್ಲೀಸ್, ನನ್ನ ಸಮಾಧಾನಕಾರ ತಗೊಳ್ರಿ. ತಗೋತೀನಿ, ಆದ್ರೆ ಒಂದು ಷರ್ತು. ಏನು? ಈ ನಾಗವಲ್ಲಿ ಗೆಜ್ಜೆ ಎಲ್ಲ ಬೇಡ, ತುಂಬಾ ದಪ್ಪ ಆಗೋದು, ಸಿಂಪಲ್ ಆಗಿರೋದು, ತಿನ್ನಾಗಿರೋದು ಅಂತ ಕೊಡ್ಸಿದ್ರೆ. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಳ್ಳಿ. ಬಟ್ ನನ್ನೊಂದು ಕಂಡೀಷನ್. ಏನು? ನೀವು ಗೆಜ್ಜೆ ಹಾಕೋಬೇಕು, ಆ ಗೆಜ್ಜೆನ ನಾನೇ ನಿಮ್ಗೆ ತೋರಿಸ್ಬೇಕು. ಅದನ್ನ ಮನೇಲಿ ಇಟ್ಕೊಳ್ಳೋಣ. ಅಲ್ಲಿ ಒಟ್ನಲ್ಲಿ ನಾನು ಕೊಡಿಸ್ತಾ ಇದ್ದೀನಿ, ನೀವು ತಗೋತಾ ಇದ್ರಲ್ಲ, ನನ್ಗೆ ಅಷ್ಟೇ ಖುಷಿ. ಸರಿ, ಬನ್ನಿ. ಹೌದಾ? ಏನಾಯ್ತು? ಯಾವಾಗ? ಅಂಕಲ್, ಯಾಕೇನಾಯ್ತು? ಯಾಕೆ ಟೆನ್ಷನ್ ಹೇಳಿದ್ದೀರಾ? ಆನಂದಪ್ಪ, ನನ್ನ ತಂಗಿನ ಆ ಕಿರಾತಕ ಕತ್ತಿನ ಮನೆಯಿಂದ ಆಚೆ ಹಾಕಿದ್ನಂತಪ್ಪ. ನಾನು ಹೇಳಿದ್ದೆ ಅವಳಿಗೆ, ಇಂಥದ್ದೊಂದು ದಿನ ಬರುತ್ತೆ ನಿಂಗೆ, ಜಾಗ್ರತೆ ಮಾಡು ಅಂತ. ಆದ್ರೆ ನನ್ನ ಮಾತನ್ನು ಕೇಳಲೇ ಇಲ್ಲ ಅವಳು. ಮಗ ಅನ್ನೋ ವ್ಯಾಮೋಹ ಅವಳನ್ನ ಕಟ್ಟಿ ಹಾಕಿತ್ತು. ಈಗ ಅದ್ರ ಬೆಲೆ ತೆರ್ತಾ ಇದ್ದಾಳೆ ಆನಂದಪ್ಪ, ಬೆಲೆ ತೆರ್ತಾ ಇದ್ದಾಳೆ. ನಾನು ಹೇಳಿದ್ದೆ ನಿನಗೆ ಒಂದ್ ದಿವಸ ಅಲ್ಲ, ಒಂದ್ ದಿವಸ ಇಂಥ ಸ್ಥಿತಿ ಬಂದೇ ಬರುತ್ತೆ ಅಂತ. ನೋಡು, ಬಂದೇ ಬಿಡ್ತು. ವಿಚಿತ್ರ ನೋಡು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಸಹಜ. ಆದ್ರೆ ತನ್ನವರಿಂದಲೇ, ತನ್ನ ರಕ್ತದಿಂದಲೇ ಇಂಥದ್ದಾಗೋದಿದೆಯಲ್ಲ, ಇದನ್ನು ತಡ್ಕೊಳಕ್ ಆಗತ್ತೇನಪ್ಪ ಯಾರಿಗಾದ್ರು? ಆನಂದಪ್ಪ, ನಾನು ಅವಳ ಮಗನ ವಿಚಾರದಲ್ಲಿ ತುಂಬಾ ಕಠೋರವಾಗಿ ಮಾತಾಡ್ಬಿಟ್ಟೆ. ಅದವಳಿಗೆ ಶಾಪ ಆಗಿ ಪರಿಣಮಿಸ್ತಾ ಏನೋ. ಆನಂದಪ್ಪ, ಇಂಥ ಮಾತನ್ನು ಆಡದೆ ಇದ್ದಿದ್ರೆ ಅವಳಿಗೆ ಈ ಗತಿ ಬರ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅದನ್ನ ತೆರೆದುಕೊಂಡ್ರೆ ಅಯ್ಯೋ ಅನ್ಸುತ್ತೆ ಆನಂದಪ್ಪ. ಇಲ್ಲ, ಅವಳು ಏನ್ ಮಾಡ್ತಿದ್ದಾಳೋ, ಎಲ್ಲಿ ಒದ್ದಾಡ್ತಿದ್ದಾಳೋ, ಏನ್ ಪರಿತಪಿಸ್ತಾ ಇದ್ದಾಳೋ, ಈ ವಿಷಯನ ನಾನು ಆ ಗೌತಮ್ಗೆ ಹೇಳಲೇಬೇಕು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೋಡಿ, ಆತರ ಪಡಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಷಯನ ಗೌತಮ್ಗೆ ಮಾತ್ರ ಹೇಳಬೇಡಿ. ಅವನು ಈಗಷ್ಟೇ ನೆಮ್ಮದಿಯಾಗಿದ್ದಾನೆ. ಈ ವಿಷಯ ಅವನ ಕಿವಿಗೆ ಬಿದ್ದರೆ ಕುಸ್ತೋಗ್ಬಿಡ್ತಾನೆ ನೋಡಿ. ಇಷ್ಟಕ್ಕೂ ಅವ್ರು ಏನು ಮಾಡಿದಾರೋ ಅದರ ಫಲನ ಅವ್ರು ಉಣ್ತಾ ಇದ್ದಾರೆ ಅಷ್ಟೇನೆ. ಅವ್ರು ಏನೇನು ಮಾಡಿದ್ದಾರೆ ನಿಮಗೆ ಗೊತ್ತಲ್ಲ. 1 2 ಲೆಕ್ಕವಿಲ್ಲದಷ್ಟು ಅನಾಚಾರ ಮಾಡಿದ್ದಾರೆ. ಅಲ್ಲ ಅಂಕಲ್, ಅವರೇ ಅಲ್ವಾ ಗೆಳೆಯನ್ನ, ಅತ್ತಿಗೆಯನ್ನ, ಮಕ್ಕಳನ್ನ ಬೇರೆ ಬೇರೆ ಮಾಡಿದ್ದು? ಈಗ ದೇವ್ರೇನು ಮಾಡ್ದ? ಇವ್ರ ಮಕ್ಕಳಿಂದ ದೂರ ಮಾಡ್ದ ತಾನೆ ಅಷ್ಟೇ. ಈಗ ಸರ್ಕಲ್ ಕಂಪ್ಲೀಟ್ ಆಯ್ತಾ?
ಬೇವಿನ ಬೀಜ ಬಿತ್ತಿದ್ರೆ ಬೇವೇ ಬರೋದು, ಮಾವಿನ ಹಣ್ಣ ಸಿಗುತ್ತೆ. ಇಡೀ ಪ್ರಪಂಚದಲ್ಲಿ ದುರ್ಬೀನ್ ಹಾಕಿ ಹುಡುಕಿದ್ರು ಇಂಥ ಮಲ್ತಾಯ ನಮಗೆಲ್ಲೂ ಸಿಗಲ್ಲ ಅಂಕಲ್. ಅವ್ರ ಮಕ್ಕಳಿಗೆ ಒಂದು ನ್ಯಾಯ, ನನ್ನ ಗೆಳೆಯನಿಗೆ ಒಂದು ನ್ಯಾಯ. ಅವ್ರ ಸ್ವಾರ್ಥಕ್ಕೋಸ್ಕರ, ಅಸೂಯೆಗೋಸ್ಕರ ಏನು ತಪ್ಪು ಮಾಡದೇ ಇದ್ರು ಗೆಳೆಯರಿಗೆ ಇವತ್ತಿನವರೆಗೂ ಶಿಕ್ಷೆ ಕೊಡ್ತಾನೆ ಬಂದಿದ್ದಾರೆ. ಆ ಕರ್ಮನ ಈಗ ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ ಬಿಡಿ ಅಂಕಲ್. ನಿಮಗೆ ಗೊತ್ತು ಗೆಳೆಯಂದು ಹೆಂಗರಳು, ಎಲ್ಲ ಮರ್ತು ಬಿಡ್ತಾನೆ. ನಮ್ಮಮ್ಮನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಹುಡ್ಕೊಂಡು ಹೊರಟ್ಬಿಡ್ತಾನೆ. ಅವರಮ್ಮ ಎಲ್ಲೂ ಕಾಣಿಲ್ಲ ಅಂದ್ರೆ ತಲೆ ಕೆಡಿಸಿ ಹುಚ್ಚಿನ ತರ ಕೂತು ಬಿಡ್ತಾನೆ. ಅವ್ರವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಕಮ್ಮಿನ ಇವನಿಗೆ ನೋವು ಕೊಟ್ಟಿರೋದವರು, ನೋವಿನ ರುಚಿ ಏನು ಅಂತ ಅವರು ಅನುಭವಿಸ್ಲಿ. ಇವತ್ತು ಶಕುಂತಲಾ ಆಂಟಿ, ನಾಳೆ ಜಯದೇವ್. ಈ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಅದು ಸಲ್ಲೋ ಥರ ನೋಡ್ಕೊಳ್ಳುತ್ತೆ. ಒಂದು ವೇಳೆ ನಾವು ಅಡ್ರೆಸ್ ಮರೆತರು ಅದು ಅಡ್ರೆಸ್ ಮರೆಯಲ್ಲ, ಹುಡುಕೊಂಡು ಹೋಗಿ ಹೊಡಿಯುತ್ತೆ. ಆನಂದಪ್ಪ, ಎಷ್ಟಾದರೂ ನನ್ನ ರಕ್ತ ಹಚ್ಕೊಂಡು ಹುಟ್ಟಿದವಳಲ್ವಾ, ತಡ್ಕೊಳಕ್ಕಾಗಲ್ಲ ಆನಂದಪ್ಪ. ಮನಸ್ಸಲ್ಲಿ ಹಿಂಸೆ ಅನಿಸುತ್ತೆ, ಹಿಂಸೆ. ಅಂಕಲ್ ನೋಡಿ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಓಕೆನಾ? ಆರಾಮಾಗಿರಿ. ಆನಂದಪ್ಪ, ಇಂಥ ಪರಿಸ್ಥಿತಿಲಿ ಹೆಂಗಪ್ಪ ಸುಮ್ಮನಿರ್ಲಿ? ಒಂಟಿ ಹೆಂಗಸವಳು ಎಲ್ಲಿ ಅಲಿತಿದ್ದಾಳೋ, ಏನು ಕಷ್ಟಪಡ್ತಾ ಇದ್ದಾಳೋ.